Good afternoon, children. How are you all? I hope you all are doing well and safe in your home. Fine. So, today we will start a new lesson, or you can say new story from your English textbook. Fine. In the last, which lesson or which story we came to know in the previous English class? Yes, we came to know about the real princess. Okay, we came to know the story about real princess. In that, the prince was searching a princess for himself who should be a real. Okay, so that story we came to know, and today also we will see a beautiful story here. And your story or lesson name is The Spell That Would Not Stop. So, your third one. The spell that would not stop. So here I will write along with the lesson, I will write the keywords here, and by seeing the keywords you have to practice each keyword for 5 times in your HW notes, okay, or rough notes. Fine, let's see this lesson now. Let's start the lesson. The spell that would not stop. Spell means akshara, okay, that would not stop. Okay. Fine, let's start the story here. One fine morning, Miss Price looked around the sitting room. One fine morning, Miss Price looked around the sitting room of her pretty little cottage and sighed, "Oh dear, this spring sunshine shows up all the dust. Look at the dirty windows, and I do believe that's a cobweb on the beam. I shall have to do some spring cleaning." Okay, fine. So here, one fine morning. It was a very fine morning. ಒಂದು ಮುಂಜಾನೆ ಒಂದು ಮನೆಯಲ್ಲಿ ಅಥವಾ ಒಂದು ಹಳ್ಳಿ ಮನೆಯಲ್ಲಿ ಮಿಸ್ ಪ್ರೈಸ್ ಅನ್ನೋ ಒಬ್ಬ ಮಹಿಳೆ ವಾಸವಾಗಿದ್ದರು. ಓಕೆ, ಸೊ ಒನ್ ಫೈನ್ ಮಾರ್ನಿಂಗ್ ಮಿಸ್ ಪ್ರೈಸ್ ಲುಕ್ಡ್ ಅರೌಂಡ್ ದ ಸಿಟ್ಟಿಂಗ್ ರೂಮ್. ಆ ಮಿಸ್ ಪ್ರೈಸ್ ಅಂತ ಒಬ್ಬ ಮಹಿಳೆ, ಅವಳು ಆ ಒಂದು ಹಳ್ಳಿ ಮನೆಯಲ್ಲಿ ವಾಸವಾಗಿದ್ದರು. ಅವಳು ತನ್ನ ಮನೆಯಲ್ಲಿ ಕೂತ್ಕೊಂಡು ತನ್ನ ಒಂದು ಹಾಲ್ ಏನಿರುತ್ತಲ್ಲ, ಓಕೆ, ಸೊ ದ ಹಾಲ್ ಲುಕ್ಡ್ ಅರೌಂಡ್ ದ ಸಿಟ್ಟಿಂಗ್ ಹಾಲ್, ಕೂಡುವಂತಹ ಸ್ಥಾನ ಇರುತ್ತಲ್ಲ, ಜನರು ಬಂದ್ರೆ, ಗೆಸ್ಟ್ ಬಂದ್ರೆ, ಅತಿಥಿಗಳು ಬಂದ್ರೆ ನಮ್ಮ ಮನೆಯಲ್ಲಿ ಕೂಡಿಸುವಂತ ಒಂದು ಸ್ಥಾನ ಏನಿರುತ್ತಲ್ಲ, ಅದಕ್ಕೆ ನಾವು ಹಾಲ್ ಅಂತ ಹೇಳ್ತೀವಿ ಅಥವಾ ಸಿಟ್ಟಿಂಗ್ ಹಾಲ್ ಅಂತ ಹೇಳ್ತೀವಿ, ರೈಟ್? ಸೊ ಹಿಯರ್ ಶಿ ವಾಸ್ ಸಿಟ್ಟಿಂಗ್ ದೇರ್. ಒಂದು ಬೆಳಗ್ಗೆ ಅವಳು ತನ್ನ ಮನೆಯ ಆ ಒಂದು ಕೂಡುವಂತ ಸ್ಥಳದಲ್ಲಿ ಅಥವಾ ಇನ್ ದ ಸಿಟ್ಟಿಂಗ್ ಹಾಲ್ ಅಲ್ಲಿ ಅವಳು ಒಬ್ಬಳೇ ಕೂತಿದ್ಳು. ಅಂಡ್ ಒನ್ ಫೈನ್ ಮಾರ್ನಿಂಗ್ ಮಿಸ್ ಪ್ರೈಸ್ ಲುಕ್ಡ್ ಅರೌಂಡ್ ದ ಸಿಟ್ಟಿಂಗ್ ರೂಮ್ ಆಫ್ ಹರ್ ಪ್ರೆಟಿ ಲಿಟಲ್ ಕಾಟೇಜ್. ಓಕೆ, ಅವಳ ಒಂದು ಬಹಳ ಸುಂದರವಾಗಿರ್ತಕ್ಕಂಥ, ಓಕೆ, ಅವಳು ಎಲ್ಲಿ ವಾಸವಾಗಿದ್ಲಂದ್ರೆ ಬಹಳ ಒಂದು ಸುಂದರವಾಗಿರ್ತಕ್ಕಂಥ ಒಂದು ಹಳ್ಳಿ ಮನೆ. ಕಾಟೇಜ್ ಮೀನ್ಸ್ ಹಳ್ಳಿ ಮನೆ. ಓಕೆ, ಆ ಒಂದು ಮನೆ ಹಳ್ಳಿಯಲ್ಲಿ ವಾಸವಾಗಿದ್ರು ಅವರು. ಅಂಡ್ ಶಿ ವಾಸ್ ಲಿವಿಂಗ್ ಇನ್ ದ ಪ್ರೆಟಿ ಲಿಟಲ್ ಹೌಸ್. ಓಕೆ, ಸಣ್ಣದಾಗಿರ್ತಕ್ಕಂಥ ಬಹಳ ಸುಂದರವಾಗಿರ್ತಕ್ಕಂಥ ಒಂದು ಮನೆಯಲ್ಲಿ ಅವಳು ವಾಸವಾಗಿದ್ದರು. ಒಂದು ಬೆಳಗ್ಗೆ ಅವಳು ದಿನಾಲು ಹೇಗೆ ಹೇಳ್ತಾಳೆ, ಅವಳು ಎದ್ದು ತನ್ನ ಒಂದು ಹಾಲಲ್ಲಿ
ಸುತ್ತಲೂ ನೋಡ್ತಾಳೆ. ಇಲ್ಲಿ ಇಲ್ಲಿ ಈ ರೀತಿ ಎಲ್ಲ ಕಡೆನೂ ತನ್ನ ಮನೆಯಲ್ಲಿ ತನ್ನ ಹಾಲ್ ಸುತ್ತಲೂ ಕೂಡ ನೋಡ್ತಾಳೆ. ತನ್ನ ಮನೆ ಎಲ್ಲಾನು ಒಳಗಡೆ ಇರ್ತಕ್ಕಂಥ ತನ್ನ ಮನೆಯ ಎಲ್ಲ ಭಾಗಗಳನ್ನು ಆಲ್ ದ ಪಾರ್ಟ್ಸ್ ಶಿ ವಿಲ್ ಸಿ ಕೇರ್ಫುಲಿ ಎಲ್ಲ ಸುಮ್ಮನೆ ಕೂತ್ಕೊಂಡು ಸುಮ್ಮನೆ ನೋಡ್ತಾಳೆ. ನೋಡ್ತಾ 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 ಆಮೇಲೆ ಆ್ಯಂಡ್ ಶಿ ಸೈಡ್ ಎಲ್ಲಾನು ನೋಡಿ ಸುಮ್ಮನೆ ಕೂತ್ಕೊಂಡು ಚೇರ್ ಮೇಲೆ ಕೂತ್ಕೊಂಡು ಎಲ್ಲಾನು ಈ ರೀತಿ ನೋಡ್ತಾಳೆ. ನೋಡಿ ಸೈಡ್ ಮೀನ್ಸ್ ನಿಟ್ಟುಸಿರು ಬಿಡೋದು. ಓಕೆ, ಸೊ ಹಿಯರ್ ಫಸ್ಟ್ ವರ್ಡ್ ಈಸ್ ಕಾಟೇಜ್. ಕಾಟೇಜ್ ಮೀನ್ಸ್ ಹಳ್ಳಿ ಮನೆ. ಸೈಡ್ ಮೀನ್ಸ್ ನಿಟ್ಟುಸಿರು ಬಿಡು. ಓಕೆ, ಸೊ ಲಿಟಲ್ ಮೀನ್ಸ್ ಸಣ್ಣದಾಗಿರ್ತಕ್ಕಂಥ ಅಥವಾ ಚಿಕ್ಕದಾಗಿರ್ತಕ್ಕಂಥ. ಸೊ ಹಿಯರ್ she was sitting in the sitting hall and she is looking around like this and after that she sighed. ಎಲ್ಲ ಅಲ್ಲಿ ಕೂತ್ಕೊಂಡಿರ್ತಾಳಲ್ಲ, ಸೊ she was sitting there and ಅಲ್ಲಿ ಕೂತ್ಕೊಂಡು ಅವಳು ಸುತ್ತಮುತ್ತಲು ಎಲ್ಲಾನು ತನ್ನ ಮನೆ ಸುತ್ತಲೂ ಎಲ್ಲ ನೋಡಿ ಈ ರೀತಿ ಮಾಡ್ತಾಳೆ. ಈ ರೀತಿ ನುಟ್ಟಿಸುರಿ ಬಿಡ್ತಾಳೆ. ಯಾಕೆ? See here, oh dear, this spring sunshine shows up all the dust. ಅಯ್ಯೋ, ಅವಳು ಕೂತ್ಕೊಂಡಿರ್ತಾಳೆ, ಸುತ್ತಮುತ್ತಲು ಎಲ್ಲಾನು ನೋಡ್ತಾಳೆ, ತನ್ನ ಮನೆನ ನೋಡಿ ಏನೋ ನೋಡ್ತಾಳೆ ಅವಳು. ನೋಡಿ ಅಯ್ಯೋ ಈ ರೀತಿ ಮಾಡ್ತಾಳೆ. ಮಾಡಿ ಏನ್ ಹೇಳ್ತಾಳೆ? ಓ ಡಿಯರ್, ತನ್ನ ಗಂಡನಿಗೆ ಹೇಳ್ತಾಳೆ. ಓಕೆ, ಓ ಡಿಯರ್, ದಿಸ್ ಸ್ಪ್ರಿಂಗ್ ಸನ್ಶೈನ್ ಶೋಸ್ ಅಪ್ ಆಲ್ ದ ಡಸ್ಟ್. ಅಯ್ಯೋ ಬರ್ರಿ ಇಲ್ಲಿ ನೋಡಿ, ಸುತ್ತಮುತ್ತಲು ನಿಮ್ಮ ಮನೆಯನ್ನ ನೋಡಿ ಸ್ವಲ್ಪ. ಈ ಒಂದು ಸ್ಪ್ರಿಂಗ್ ಸೀಸನ್ ಇಸ್ ದೇರ್, ನೋ ಎಟ್ ದಟ್ ಟೈಮ್ ಸ್ಪ್ರಿಂಗ್ ಸೀಸನ್ ವಾಸ್ ದೇರ್. ವಸಂತ ಕಾಲ ನಡೀತಾ ಇತ್ತು ಆ ಟೈಮಲ್ಲಿ. ಓಕೆ, ವಸಂತ ಕಾಲದಲ್ಲಿ ಎಲ್ಲಾನು ಧೂಳು ಮಣ್ಣು ಏನೇ ಇರುತ್ತಲ್ಲ ಅದೆಲ್ಲ ಮನೆ ಒಳಗೆ ಬರುತ್ತೆ. ಅಂಡ್ ಇನ್ ದ ಸ್ಪ್ರಿಂಗ್ ಸೀಸನ್ ಆಲ್ ದ ಡೆಡ್ ಲೀವ್ಸ್ ವಿಲ್ ಫಾಲ್. ಸತ್ತಿರ್ತಕ್ಕಂಥ ಎಲೆಗಳು ಗಿಡಗಳಿಂದ ಎಲ್ಲ ಹಾರಿ ಮುರಿದು ಕೆಳಗೆ ಬೀಳ್ತವೆ. ಇನ್ ದ ಸ್ಪ್ರಿಂಗ್ ಸೀಸನ್ ಆಲ್ ದ ಡಸ್ಟ್ ವಿಲ್ ಎವ್ರಿವೇರ್ ಡಸ್ಟ್ ವಿಲ್ ಬಿ ದೇರ್ ಇನ್ ದ ಹೋಮ್. ಓಕೆ, ಸೊ ಹಿಯರ್ ದಟ್ಸ್ ವೈ ಶಿ ಸೈಡ್ and she called her husband and she told, ತನ್ನ ಗಂಡನ ಕರೆದು ಹೇಳ್ತಾಳೆ, oh dear, this spring sunshine shows up all the dust. ಈ ವಸಂತ ನೋಡ್ರಿ, ಇಲ್ಲಿ ಮನೇನ ನೋಡ್ರಿ ಎಷ್ಟು ಕೆಟ್ಟದಾಗಿ ಕಾಣ್ತಾ ಇದೆ, ಎಲ್ಲಿ ನೋಡಿದ್ರು ಧೂಳು. ಈ ವಸಂತ ಕಾಲ ಯಾಕಾದ್ರೂ ಬರುತ್ತೋ, ಈ ವಸಂತ ಕಾಲ ತನ್ನ ಜೊತೆ ಎಲ್ಲ ಧೂಳನ್ನು ತಗೊಳ್ಳುತ್ತೆ. ಸೊ ಇಟ್ ವಿಲ್ ಬ್ರಿಂಗ್ ಆಲ್ ದ ಡಸ್ಟ್, ತನ್ನ ಜೊತೆ ಎಲ್ಲ ಧೂಳನ್ನು ತರುತ್ತೆ. ಅಂಡ್ ಎವ್ರಿವೇರ್, ಈ ವಸಂತ ಕಾಲದಿಂದ ಈ ಮನೆಯಲ್ಲಿ ಎಲ್ಲಿ ನೋಡಿದ್ರು ಜಾಲ, ಎಲ್ಲಿ ನೋಡಿದ್ರು ಧೂಳು, ಎಷ್ಟು ಕ್ಲೀನ್ ಮಾಡಿದ್ರು ಕೂಡ ಈ ಮನೆಯಲ್ಲಿ ಧೂಳೇ ಧೂಳು. ಲೈಕ್ ದಿಸ್ ಶಿ ವಾಸ್ ಗೆಟಿಂಗ್ ಆಂಗ್ರಿ by seeing around her sitting hall. So here spring means vasanta. Sunshine means ವಸಂತ ಕಾಲದಲ್ಲಿ ಸೂರ್ಯನ ಕಿರಣಗಳು ಏನು ಬೀಳುತ್ತಾವಲ್ಲ ಮನೆಯಲ್ಲಿ, ಆ ಸೂರ್ಯನ ಕಿರಣಗಳು ಎಲ್ಲ ಇದ್ದದ್ದು ಎಲ್ಲ ಧೂಳನ್ನು ಮನೆಯಲ್ಲಿ ಬರೋ ಹಾಗೆ ಮಾಡ್ತವೆ. ಓಕೆ, ಸೊ ದಟ್ಸ್ ವೈ ಶಿ ವಾಸ್ ಟೆಲ್ಲಿಂಗ್, ನೋಡ್ರಿ ಇಲ್ಲಿ ಮನೆಯಲ್ಲಿ ಎಷ್ಟೊಂದು ಧೂಳಿದೆ. ಈ ವಸಂತ ಕಾಲ ಯಾಕಾದ್ರೂ ಬರುತ್ತೋ ಅದು ತನ್ನ ಜೊತೆ, ವಸಂತ ಕಾಲ ಬಂದ್ರೆ ಮನೆಯಲ್ಲಿ ಎಲ್ಲಾನು ಧೂಳು, ಅದು ತನ್ನ ಜೊತೆ ಧೂಳನ್ನೇ ತರುತ್ತೆ. Okay, like this she was telling, this spring sunshine shows up all the dust. Look at the dirty windows. ನೋಡ್ರಿ ಇಲ್ಲಿ, ಅಲ್ಲಿ ನೋಡಿ ಆ ವಿಂಡೋಸ್, ಆ ಕಿಟಕಿಗಳೇನಿದಾವೆ ಅಲ್ಲಿ ನೋಡಿ, ಎಲ್ಲಿ ಬೇಕಿದ್ರು ಎಷ್ಟು ಧೂಳಿದೆ. ಆ ಕಿಟಕಿ ಮೇಲೆ ಎಷ್ಟು ಧೂಳಿದೆ. ಲುಕ್ ಎಟ್ ದ ವಿಂಡೋಸ್, ಹೌ ಡರ್ಟಿ ದೇ ಆರ್. ಅವಳು ತನ್ನ ಗಂಡನಿಗೆ ತೋರಿಸ್ತಾ ಹೇಳ್ತಾಳೆ, ನೋಡ್ರಿ ಅಲ್ಲಿ, ಇದು ಹಾಲ್ ನೋಡಿ, ಆ ಕಿಟಕಿ ನೋಡಿ ಅಲ್ಲಿ ಎಷ್ಟು ಧೂಳಿದೆ, ಎಷ್ಟಾದ್ರೂ ನಾನು ಕ್ಲೀನ್ ಮಾಡಬೇಕು, ಮತ್ತೆ ಧೂಳು ಬಿದ್ದಿದೆ. ವಿಂಡೋಸ್ ಮೀನ್ಸ್ ಕಿಟಕಿ.
windows. Okay, look at the dirty windows. ಎಷ್ಟು ಕೆಟ್ಟದಾಗಿರಿಸಿ ಎಲ್ಲ ಕಿಟಕಿಗಳ ಮೇಲೆ ಧೂಳು ಬಿದ್ದಿದೆ. And I do believe that's a cobweb on the beam. ಇಲ್ಲಿ ನೋಡಿದ್ರೆ ಇಷ್ಟೊಂದು ಧೂಳು, ಕೆಳಗೆ ನೋಡಿ ನೆಲದ ಮೇಲೆ ಇಷ್ಟೊಂದು ಧೂಳು, ಆ ಕಿಟಕಿಗಳ ಮೇಲೆ ನೋಡಿ ಎಷ್ಟೊಂದು ಧೂಳು ಬಿದ್ದಿದೆ. ಇಷ್ಟು ಮುಟ್ಟಿದ್ರೆ ಸಾಕು, ಇಷ್ಟು ಧೂಳು ಕೈಗೆ ಸಿಗ್ತಾ ಇದೆ. ನೀವೇ ನೋಡಿ. ನನಗನ್ಸುತ್ತೆ cobweb in a beam. It is there a cobweb in a beam. ನನಗನ್ಸುತ್ತೆ ಬಹುಶಃ ಮನೆಯಲ್ಲಿ ಎಲ್ಲಾ ಮೂಲೆಗಳಲ್ಲಿ ಎಲ್ಲಿ ಸೂರ್ಯನ ಕಿರಣಗಳು ಬೀಳ್ತವೆ, ಆ ಎಲ್ಲಾ ಮನೆಯ ಎಲ್ಲಾ ಮೂಲೆಗಳಲ್ಲಿ ಮೇ ಬಿ cobweb means ಜಾಲ ಸುತ್ತಿರ್ಕೊಂಡಿರ್ಬೋದು. ಓಕೆ, ಜಾಲ ಇರ್ಬೋದು. ಜಾಲ, ಸಿ cobweb means ಜೇಡರ ಜಾಲ. Okay, so everywhere you can see at the corner of your house, right? That is nothing but jala, jedara jala, spider web. Okay, so maybe ನಾನು ಎಲ್ಲಾ ಕಡೆ ನನಗನ್ಸುತ್ತೆ ಇಲ್ಲಿ ಅಷ್ಟೇ ಅಲ್ಲ, ಇಡೀ ಮನೆಯಲ್ಲೇ ಜಾಲ ತುಂಬಿಕೊಂಡಿರ್ಬೋದು ಅನ್ಸುತ್ತೆ ನನಗೆ. ಇನ್ನು ನಾನು ಜಸ್ಟ್ ಈ ಸಿಟ್ಟಿಂಗ್ ಹಾಲ್, ನಾ ಇಲ್ಲಿ ಕೂತ್ಕೊಂಡಿದ್ದೀನಿ, ಇಲ್ಲಷ್ಟೇ ನನಗೆ ಧೂಳು ಕಾಣಿಸ್ತಾ ಇದೆ, ಕಿಟಕಿಗಳ ಮೇಲೆ ಧೂಳು ಕಾಣಿಸ್ತಾ ಇದೆ. ಯಾರಿಗ್ ಗೊತ್ತು, ಆ ರೂಮ್ ಅಲ್ಲಿ, ಕಿಚನ್ ಅಲ್ಲಿ ಮೇಲ್ಗಡೆ ಹೋದ್ರೆ ಮೇ ಬಿ ಎಲ್ಲ ಕಡೆನೂ ಧೂಳು ಇರ್ಬೋದು ಮನೆಯಲ್ಲಿ. ಅಂಡ್ ಎಲ್ಲಾ ತುದಿಗಳಲ್ಲಿ ಬೇಕಾದಷ್ಟು ಜಾಲ ಸುತ್ಕೊಂಡಿರ್ಬೋದು ನನಗನ್ಸುತ್ತೆ ಅಂತ ಅವಳು ತನ್ನ ಗಂಡನಿಗೆ ಹೇಳ್ತಿರ್ತಾಳೆ. ಲೈಕ್ ದಿಸ್ ಶಿ ವಾಸ್ ಟೆಲ್ಲಿಂಗ್ ಟು ಹರ್ ಹಸ್ಬೆಂಡ್ ಹೂ ಮಿಸ್ ಪ್ರೈಸ್. ಓಕೆ, ಸೊ ಅಂಡ್ ಐ ಡೂ ಬಿಲೀವ್ ದ್ಯಾಟ್ಸ್ ಅ cobweb on the beam. Cobweb means ಜೇಡರ ಜಾಲ. Cobweb. I shall have to do some spring cleaning. ಅಯ್ಯೋ, ಇದೆಲ್ಲ ನೋಡಿ ನನಗೆ ಸಾಕಾಗ್ತಾ ಇದೆ. ಕಿಟಕಿ ಮೇಲೆ ಧೂಳು, ನೆಲದ ಮೇಲೆ ಧೂಳು, ಮನೆ ಮೇಲೆ ಧೂಳು, ಕದದ ಮೇಲೆ ಧೂಳು, ಕಿಚನ್ ಅಲ್ಲಿ, ಮೇಲೆ ರೂಮ್ ಅಲ್ಲಿ, ಎಲ್ಲ ಕಡೆ ಎಲ್ಲ ಮೂಲೆಗಳಲ್ಲಿ ಜಾಲ ತುಂಬಿಕೊಂಡಿದೆ. ಇಡೀ ಮನೆನೇ ಧೂಳಿಂದ ತುಂಬಿಕೊಂಡಿದೆ. ಐ ಶಾಲ್ ಹ್ಯಾವ್ ಟು ಡೂ ಸಮ್ ಸ್ಪ್ರಿಂಗ್ ಕ್ಲೀನಿಂಗ್. ನಾನು ಎಲ್ಲಾನು ಬಿಟ್ಟು ಸ್ವಲ್ಪ ಕ್ಲೀನ್ ಮಾಡಬೇಕು. ನನ್ನ ಮನೆ ನನ್ನ ಕೈಯಿಂದ ನೋಡೋಕೆ ಆಗ್ತಾ ಇಲ್ಲ. ಐ ಹ್ಯಾವ್ ಟು ಡೂ ಸಮ್ ಕ್ಲೀನಿಂಗ್. ನನ್ನ ಮನೆನ ನಾನು ಸ್ವಲ್ಪ ಸ್ವಚ್ಛ ಮಾಡಬೇಕು. ಈ ವಸಂತ ಕಾಲದಲ್ಲಿ ಬಂದಿರ್ತಕ್ಕಂಥ ಧೂಳನ್ನು ನಾನು ಸ್ವಚ್ಛ ಮಾಡಬೇಕು. ಐ ಹ್ಯಾವ್ ಟು ಕ್ಲೀನ್ ಮೈ ಹೌಸ್. ಸೋ ಮಚ್ ಡರ್ಟ್ ಈಸ್ ದೇರ್, ಎವ್ರಿವೇರ್ cobweb ಈಸ್ ದೇರ್. ಐ ಹ್ಯಾವ್ ಟು ಕ್ಲೀನ್ ಮೈ ಹೌಸ್. ನಾನು ಎಷ್ಟೊತ್ತಿದ್ರು ಇವಾಗೆಲ್ಲ ಕೆಲಸ ಬಿಟ್ಟು ನಾನು ನನ್ನ ಮನೇನ ಸ್ವಚ್ಛ ಮಾಡಬೇಕು. ಓಕೆ, ಲೈಕ್ ದಿಸ್ ಶಿ ವಾಸ್ ಟೆಲ್ಲಿಂಗ್ ಟು ಹರ್ ಹಸ್ಬೆಂಡ್. ಇಷ್ಟೆಲ್ಲ ಅವಳು ತನ್ನ ಗಂಡನಿಗೆ ಹೇಳ್ತಾಳೆ. ಅಂಡ್ ದೆನ್ ಎಟ್ ದಟ್ ಟೈಮ್ ವಾಟ್ ಹಿ ವಿಲ್ ರಿಪ್ಲೈ, ಸೇ ಹಿಯರ್, ಇಟ್ಸ್ ಅ ಪಿಟಿ ಯು ಡೋಂಟ್ ನೋ ಅ ಸ್ಪೆಲ್ ಟು ಹೆಲ್ಪ್ ಯು. ಅಯ್ಯೋ, ಯಾಕೆ ಇಷ್ಟು, ಇಟ್ ಈಸ್ ಅ ಪಿಟಿ. ಅಯ್ಯೋ ಪಾಪ, ಪಿಟಿ ಮೀನ್ಸ್ ಪಾಪ. ಅಯ್ಯೋ, ಯಾಕೆ ಇಷ್ಟು ಟೆನ್ಷನ್ ಆಗ್ತಾ ಇದೆಯಾ, ಯಾಕೆ ಇಷ್ಟು ಯೋಚನೆ ಮಾಡ್ತಾ ಇದೆಯಾ? ಧೂಳು ಬಂದಿದೆ ತಾನೆ, ಅದು ಕ್ಲೀನ್ ಮಾಡೋಣ ಬಿಡು, ಅಷ್ಟಾಗಿ ನೀನು ವಿಚಾರ ಮಾಡ್ತಾ ಇದೆಯಾ? ಅಂಡ್ ಯು ಡೋಂಟ್ ನೋ ಅ ಸ್ಪೆಲ್ ಟು ಹೆಲ್ಪ್ ಯು. ನಿನಗೆ ಈ ಸ್ಪ್ರಿಂಗ್ ಕ್ಲೀನಿಂಗ್ ಅಂತ ಹೇಳ್ತಾ ಇದೆಯಲ್ಲ, ಸ್ಪ್ರಿಂಗ್ ಕ್ಲೀನಿಂಗ್ ಅಂತ ಹೊರತುಪಡಿಸಿ ಬೇರೆ ಅದಕ್ಕೆ ಆ ಸ್ವಚ್ಛ ಮಾಡಬೇಕು ಅಂತ ಹೇಳೋಕೆ ಬೇರೆ ಶಬ್ದ ಏನು ಸಿಗ್ಲಿಲ್ವಾ ನಿನಗೆ ಅಂತ ಆ ಗಂಡ ಅವಳಿಗೆ ಕೇಳ್ತಾನೆ. ಏನಂತ ಶಿ ಟೋಲ್ಡ್ ದಟ್ ಐ ಹ್ಯಾವ್ ಟು ಡೂ ಸಮ್ ಸ್ಪ್ರಿಂಗ್ ಕ್ಲೀನಿಂಗ್. ವಸಂತದ ಸ್ವಚ್ಛತೆಯನ್ನು ಮಾಡಬೇಕು ಅಂತ ಅವಳು ಹೇಳ್ತಾಳೆ. ಅದನ್ನು ಕೇಳಿಸ್ಕೊಂಡು, ಬೈ ಹಿಯರಿಂಗ್ ದಟ್ ಒನ್, ಹರ್ ಹಸ್ಬೆಂಡ್ he will tell that you don't know the spell to help you. So he will ask, ಅಯ್ಯೋ ಅಷ್ಟಾಗೆ ಟೆನ್ಷನ್, ಪಾಪ ಅಷ್ಟಾಗೆ ನೀನು ಟೆನ್ಷನ್ ಮಾಡ್ಕೊಂತ ಇದೀಯ, ಅಷ್ಟಾಗೆ ನೀನು ಯೋಚನೆ ಮಾಡ್ತಾ ಇದೆಯಾ, ಧೂಳಿದೆ ತಾನೆ, ಕ್ಲೀನ್ ಮಾಡೋಣ ಬಿಡು. ಆ್ಯಂಡ್ ಕ್ಲೀನ್ ಮಾಡೋಣ, ಆದ್ರೆ ನಿನಗೆ ಕ್ಲೀನ್ ಮಾಡೋಕೆ ಒಂದು ಶಬ್ದನ ಸಿಗ್ತಾ ಇಲ್ವಾ ಹೇಳೋಕೆ? ವಸಂತದ ಸ್ವಚ್ಛತೆ ಮಾಡಬೇಕು ಅಂತ ಹೇಳ್ತಾ ಇದೆಯಲ್ಲ, ಅದರ ಹೊರತುಪಡಿಸಿ ಬೇರೆ ಏನು ಶಬ್ದ ಸಿಗ್ಲಿಲ್ವಾ ನಿನಗೆ ಹೇಳೋಕೆ ಅಂತ ಅವನು ಕೇಳ್ತಾನೆ. ಓಕೆ, ಸೊ ಇಟ್ಸ್ ಅ ಪ್ರಿಟಿ ಯು ಡೋಂಟ್ ನೋ ಅ ಸ್ಪೆಲ್ ಟು ಹೆಲ್ಪ್ ಯು, ಸೇಡ್ ಪಾಲ್. ಹರ್ ಹಸ್ಬೆಂಡ್ ನೇಮ್ ಈಸ್ ಪಾಲ್. ದೇರ್ ಇಸ್ ನೋ ಪಾಯಿಂಟ್
witch if you don't get any advantage out of it. There is no point being a witch. ಸುಮ್ಮನೆ ಯಾಕೆ ಪಿಶಾಚಿ ತರ, ವಿಚ್ ಮೀನ್ಸ್ ಪಿಶಾಚಿ. ಓಕೆ, ಸೊ ವಿಚ್ ತರ, ಓಕೆ, ಯು ಕ್ಯಾನ್ ಸೇ ಕೆಟ್ಟ ಮಹಿಳೆ. ಓಕೆ, there is no point in being a witch if you don't get any advantage out of it. ಸುಮ್ಮನೆ ಯಾಕೆ ಕಿರಿಸ್ತಾ ಇದೆಯಾ, ಸುಮ್ಮನೆ ಯಾಕೆ ದೌದ್ ತರ ಪಿಶಾಚಿ ತರ ಕಿರಿಸ್ತಾ ಇದೆಯಾ, ಮನೇನೆ ನಿನ್ ತಲೆ ಮೇಲೆ ತಗೊಂಡಿದೀಯಾ, ಧೂಳಿದೆ ತಾನೇ, ಕ್ಲೀನ್ ಮಾಡೋಣ ಬಿಡು, ಎಲ್ಲರೂ ಸೇರಿ ಕ್ಲೀನ್ ಮಾಡೋಣ. ಕಿಟಕಿ ಮೇಲೆ ಧೂಳಿದೆನಾ, ಕ್ಲೀನ್ ಮಾಡೋಣ. ಜಾಲ ಇದೆನಾ, ಕ್ಲೀನ್ ಮಾಡೋಣ. ಅದು ಎಷ್ಟೊತ್ತಾಗುತ್ತೆ ಕ್ಲೀನ್ ಮಾಡೋಕೆ? ನೀನ್ ಯಾಕೆ ಸುಮ್ಮನೆ ದೌದ್ ತರ ಕಿರಿಸ್ತಾ ಇದೀಯ, ನೀನ್ ಯಾಕೆ ಸುಮ್ಮನೆ ಪಿಶಾಚಿ ತರ ಕೂಗ್ತಾ ಇದೀಯ? ನೀನ್ ಕೂಗ್ಬಿಟ್ರೆ ನಾವು ಹೆದರ್ ಬಿಡ್ತೀವಾ ಅಂತ ಅವನು ತಮಾಷೆ ಮಾಡ್ತಾನೆ. ಮಿಸ್ಟರ್ ಪಾಲ್. ಓಕೆ, ಸೊ ಹಿಯರ್ he will tell that there is no point in being a witch if you don't get any advantage out of it. ಸುಮ್ಮನೆ ದೇವ್ರ ತರ ಕೂಗ್ಬೇಡ, ಪಿಶಾಚಿ ತರ ಮಾಡಬೇಡ, ಕ್ಲೀನ್ ಮಾಡ್ಬೇಕು ತಾನೆ, ಕ್ಲೀನ್ ಮಾಡೋಣ ಬಿಡು. ಇಷ್ಟೆಲ್ಲ ಯಾಕೆ ಡ್ರಾಮಾ ಮಾಡ್ತಾ ಇದೀಯ ನೀನು? ಓಕೆ, ಅಂಡ್ ಅದ್ರ ಜೊತೆಗೆ ನಿನಗೆ ಕ್ಲೀನ್ ಮಾಡೋಣ ಅಂತ ಹೇಳೋಕೆ ಕೂಡ ಒಂದು ಶಬ್ದ ಸಿಗ್ತಾ ಇಲ್ಲ ನಿನಗೆ ಅಂತ ಅವನು ತಮಾಷೆ ಮಾಡ್ತಾನೆ. ಮಿಸ್ಟರ್ ಪಾಲ್ ಯೂಸ್ ಟು ಟೀಸ್ her. Okay, here witch. Advantage. Oh, fine. So ಇಷ್ಟೆಲ್ಲ ಹೇಳ್ತಾನೆ ಅವನು. ಯಾಕೆ ಕೂಗ್ತಾ ಇದೀಯಾ, ದೇವ್ರ ಯಾಕೆ ಕೂಗ್ತಾ ಇದೀಯಾ, ಸುಮ್ಮನೆ ಇರ್ಬೇಕಾ, ಎಲ್ಲರೂ ಸೇರಿ ಕ್ಲೀನ್ ಮಾಡೋ ನಮ್ದು, ಅದು ಎಷ್ಟೊತ್ತಾಗುತ್ತೆ, ನೀನ್ ಯಾಕೆ ಕಿರಿಸ್ತಾ ಇದೀಯಾ, ನಿಂತಾನೆ ಭಯ ಆಗ್ತಾ ಇದೆ ನಮಗೆ, ನೀನ್ ಯಾಕೆ ಈ ರೀತಿ ಕಿರಿಸ್ತಾ ಇದೀಯಾ, ಸುಮ್ಮನೆ ಸುಮ್ಮನೆ ಕೂಗ್ಬೇಡ, ಕಿರಿಚಬೇಡ. ಓಕೆ, ಲೈಕ್ ದಿಸ್ ಹಿ ವಿಲ್ ಟೆಲ್. ಅಂಡ್ ಅವನು ಈ ರೀತಿ ಹೇಳ್ತಾನೆ. ತಕ್ಷಣ ಹೆಂಡತಿ ಏನ್ ಹೇಳ್ತಾಳೆ ನೋಡಿ, ದಟ್ಸ್ ಕ್ವೈಟ್ ಟ್ರೂ. ಹೌದು, ಸರಿ, ನಾನೇ ದೆವ್ವ, ನಾನೇ ಪಿಶಾಚಿ. ದಟ್ಸ್ ಕ್ವೈಟ್ ಟ್ರೂ ಸೇಡ್ ಮಿಸ್ ಪಾಲ್. ಹೌದು, ನೀವೇನ್ ಹೇಳ್ತೀರ ನನಗೆ ದೆವ್ವ ತರ ಮಾಡ್ತಾ ಇದ್ದೀನಲ್ವಾ ನಾನು? ಹೌದು, ನಿಮಗೆ ಟೆನ್ಷನ್ ಇದೆ ಮನೆ ಬಗ್ಗೆ, ನಾನೇ ಟೆನ್ಷನ್ ತಗೋಬೇಕು ತಾನೆ? ಧೂಳಿದ್ರೇನೋ ಮಣ್ಣಿದ್ರೇನೋ ನೀವೆಲ್ಲ ಹಾಗೆ ಇರ್ತೀರಿ, ಹಾಗೆ ಮಲ್ಕೊಂತೀರಿ, ಹಾಗೆ ಊಟ ಮಾಡ್ತೀರಿ, ಹಾಗೆ ಹೋಗ್ತೀರಿ. ನನ್ನ ಮನೆ ನಾನೇ ನೋಡ್ಬೇಕು ತಾನೆ, ಸ್ವಚ್ಛ ಇದೆಯೋ ಇಲ್ವೋ ನಾನೇ ನೋಡ್ಬೇಕು. ನಾನ್ ನೋಡಿದ್ರೆ ನನ್ನನ್ನೇ ನೀವು ದೆವ್ವ ಅಂತ ಕರಿತಾ ಇದ್ದೀರ. ಹೌದು, ನಾನೇ ದೆವ್ವ. ದಟ್ಸ್ ಟ್ರೂ, ಶಿ ವಿಲ್ ಟೆಲ್ angrily. Who? Miss Price. But that's quite true, said Miss Price. But I don't know any spells for the spring cleaning. ಹೌದ್ರಿ, ನಾನೇ ದೆವ್ವ. ನಾನು ಮನೆ ಸ್ವಚ್ಛ ಮಾಡ್ಬೇಕಂತ ವಿಚಾರ ಮಾಡ್ತಾ ಇದ್ದೀನಲ್ಲ, ಮತ್ತೆ ನಾನೇ ದೆವ್ವ. ನಾ ಸ್ವಲ್ಪ ಜೋರಾಗಿ ಹೇಳಿದ್ರೆ ನನ್ನನ್ನು ದೆವ್ವ ಅಂತ ಕರಿತಾ ಇದ್ದೀನಿ. ಹೌದು, ನಾನೇ ದೆವ್ವ. ಆದ್ರೆ ನನಗೆ ಈ ವಸಂತದಲ್ಲಿ ಬಂದಿರತಕ್ಕಂಥ ಧೂಳನ್ನ ಕ್ಲೀನ್ ಮಾಡೋಕೆ ಏನು ಶಬ್ದ ಯೂಸ್ ಮಾಡಬೇಕು ಅಂತ ನನಗೆ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಸ್ಪ್ರಿಂಗ್ ಕ್ಲೀನಿಂಗ್, ಶಿ ವಾಸ್ ಟೆಲ್ಲಿಂಗ್ ಅಗೇನ್ ಅಂಡ್ ಅಗೇನ್ ಸ್ಪ್ರಿಂಗ್ ಕ್ಲೀನಿಂಗ್. ಬಟ್ ಇನ್ಸ್ಟೆಡ್ ಆಫ್ ಸ್ಪ್ರಿಂಗ್ ಕ್ಲೀನಿಂಗ್, ವಾಟ್ ವರ್ಡ್ ಶಿ ಹ್ಯಾವ್ ಟು ಯೂಸ್, ಶಿ ಡೋಂಟ್ ನೋ. ಈ ಸ್ಪ್ರಿಂಗ್ ಕ್ಲೀನಿಂಗ್ ಅಂತ ಹೇಳೋಕೆ ಬರುತ್ತೆ ನನಗೆ, ಅದನ್ನ ಬಿಟ್ಟು ಅದಕ್ಕೆ ಬೇರೆ ಶಬ್ದ ನನಗೆ ಏನ್ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ಐ ಡೋಂಟ್ ನೋ ಎನಿ ಸ್ಪೆಲ್ಸ್ ಫಾರ್ ಸ್ಪ್ರಿಂಗ್ ಕ್ಲೀನಿಂಗ್. ಸ್ಪ್ರಿಂಗ್ ಕ್ಲೀನಿಂಗ್ ಈ ವಸಂತದ ಕಾಲದಲ್ಲಿ ಬಂದಿರತಕ್ಕಂಥ ಧೂಳನ್ನ ಸ್ವಚ್ಛ ಮಾಡಬೇಕು ಅಂತಾನೆ ಹೇಳೋಕೆ ಬರುತ್ತೆ ನನಗೆ. ಅದನ್ನು ಹೊರತುಪಡಿಸಿ ಅದಕ್ಕೆ ಒಂದು ನಿಖರವಾಗಿರ್ತಕ್ಕಂಥ, ಅದಕ್ಕೆ ಪರ್ಟಿಕ್ಯುಲರ್ ವರ್ಡ್ ಏನಂತ ಕರಿಬೇಕು ಅದು ನನಗೆ ಗೊತ್ತಾಗ್ತಾ ಇಲ್ಲ. ಬಟ್ ಐ ಡೋಂಟ್ ನೋ ಎನಿ ಸ್ಪೆಲ್ಸ್ ಫಾರ್ ದ ಸ್ಪ್ರಿಂಗ್ ಕ್ಲೀನಿಂಗ್. ಆಫ್ಟರ್ ಆಲ್ ಐ ಆಮ್ ಓನ್ಲಿ ಲರ್ನಿಂಗ್ ಟು ಬಿ ವಿಚ್. ನನಗೆ ಆ ಶಬ್ದ ಗೊತ್ತಿಲ್ಲ. ನೀವೆಲ್ಲ ಓದಿರ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತಿರಬೇಕು ಏನಂತ ಕರೀತಾರೆ ಅಂತ ಹೇಳಿ. ನನಗೆ ಗೊತ್ತಿಲ್ಲ. ನಾನು ಯಾರು? ನಾನು ಮನೆಯಲ್ಲಿ ಇರೋಳು. ನಾನು ಯಾರು? ನಾನು ದೆವ್ವ. ನೀವೇ ಹೇಳಿದ್ರೆ ತಾನೆ ನಾನು ದೆವ್ವ ಅಂತ ಹೇಳಿ. ನಾನೇ ದೆವ್ವ. ಮತ್ತೆ ದೆವ್ವ ಅಂದಮೇಲೆ ನನಗೇನಾದ್ರೂ ಅಷ್ಟು ಶಬ್ದಗಳು ಗೊತ್ತಿರ್ತಾವ? ಸೊ ಶಿ ವಾಸ್ ಅಗೇನ್ ಶಿ ಈಸ್ ಆಲ್ಸೋ ಟೀಸಿಂಗ್ ಹಿಮ್. ಯಾಕಂದ್ರೆ ಅವನು ಕೂಡ ದೆವ್ವ ಅಂತ ಕರೆದಿರ್ತಾನೆ ಇವಳಿಗೆ. ಸೊ ಅವ್ನು ಹೇಳ್ತಾಳೆ, ಹೌದ್ರಿ ನಾನೇ
ಕ್ಲೀನಿಂಗ್ಗೆ ಏನಂತ ಕರೀತಾರೆ ಇಂಗ್ಲಿಷಲ್ಲಿ ನನಗೆ ಅರ್ಥ ಆಗ್ತಾ ಇಲ್ಲ, ನನಗೆ ಆ ಶಬ್ದ ಸಿಗ್ತಾ ಇಲ್ಲ. ಹೌದ್ರಿ, ನನಗೆ ಶಬ್ದ ಸಿಗಲ್ಲ, ನಿಮ್ಮಷ್ಟು ಶಾಣ ಇಲ್ಲ ನಾನು. ಓಕೆ, ಆಫ್ಟರ್ ಆಲ್ ಐ ಆಮ್ ಟ್ರೈಂಗ್ ಟು ಬಿ ಅ ವಿಚ್. ಹೌದು, ನೀವೇ ಹೇಳಿದ್ರೆ ತಾನೆ ನಾನು ದೆವ್ವ ಅಂತೇಳಿ. ಹೌದು, ನಾನು ದೆವ್ವ. ನನಗೇನು ಗೊತ್ತಿರುತ್ತೆ ಅದಕ್ಕೆ ಏನಂತ ಕರೀತಾರೆ, ಯಾವ ಶಬ್ದದಿಂದ ಕರೀತಾರೆ ಅಂತ ನನಗೇನು ಗೊತ್ತಿರುತ್ತೆ? ದೆವ್ವಕ್ಕೆ ಏನಾದ್ರು ಓದಕ್ಕೆ ಬರುತ್ತಾ? ಲೈಕ್ ದಿಸ್ ಶಿ ವಾಸ್ ಟೆಲ್ಲಿಂಗ್. ಆಫ್ಟರ್ ಆಲ್ ಐ ಆಮ್ ಓನ್ಲಿ ಲರ್ನಿಂಗ್ ಟು ಬಿ ಅ ವಿಚ್ ಅಂಡ್ ಐ ಡೋಂಟ್ ನೋ ಎವ್ರಿಥಿಂಗ್ ಎಟ್. ಓಕೆ, ಸೊ ನಾನು ನಾನು ದೆವ್ವ ಅಂತ ಹೇಳಿದ್ರೆ ತಾನೆ ನನಗೇನು ಗೊತ್ತಿಲ್ಲ. ಸ್ವಲ್ಪ ಸ್ವಲ್ಪ ನನಗೆ ಗೊತ್ತು, ಆದ್ರೆ ಎಲ್ಲಾನು ನನಗೆ ಗೊತ್ತಿಲ್ಲ. ನಿಮ್ ತರ ಎಲ್ಲಾನು ನನಗೆ ಗೊತ್ತಿಲ್ಲ. ಐ ಡೋಂಟ್ ನೋ ಎವ್ರಿಥಿಂಗ್ ಎಟ್. ಶಿ ಟೋಲ್ಡ್. ಹೂ? ಮಿಸ್ ಪ್ರೈಸ್ ಟೋಲ್ಡ್ ಟು ದ ಮಿಸ್ ಪ್ರೈಸ್ ಟೋಲ್ಡ್ ಟು ದ ಪಾಲ್. ಸೊ ನಾ ಅಷ್ಟು ಹೇಳ್ತಾಳೆ. ಹೇಳಿದ ತಕ್ಷಣ ಅವನು ಏನ್ ಹೇಳ್ತಾನೆ ನೋಡಿ, ವೈ ಡೋಂಟ್ ಯು ಲುಕ್ ಇನ್ ಯುವರ್ ನೋಟ್ಬುಕ್. ಯಾರು ಹೇಳ್ತಾರೆ ಇದನ್ನ? said the carry. said the carry. So here carry will come and he will tell. ಅವನೇನ್ ಹೇಳ್ತಾನೆ ನೋಡ್ರಿ, why don't you look in your notebook. ನೀನ್ ಯಾಕೆ ನಿನ್ನ ಒಂದು ಪುಸ್ತಕ ಏನಿದೆಯಲ್ಲ, ನಿನ್ನ ಹತ್ರ ಒಂದು ಓದುವಂತ ಒಂದು ಪುಸ್ತಕ ಇದೆಯಲ್ಲ, ಅದನ್ನ ತೆಗೆದು ನೀನ್ ಯಾಕೆ ಆ ಶಬ್ದನ ಹುಡುಕ್ಬಾರ್ದು? ಈ ಸ್ಪ್ರಿಂಗ್ ಕ್ಲೀನಿಂಗ್ ಅಂತ ಹೇಳ್ತಾ ಇದೆಯಲ್ಲ, ಸ್ಪ್ರಿಂಗ್ ಕ್ಲೀನಿಂಗ್ ಅಂತ ಹೇಳೋ ಅದನ್ನ ತೆಗೆದು ಅದಕ್ಕೆ ಇನ್ನೊಂದು ಶಬ್ದ ಏನ್ ಹೇಳ್ತಾರೆ ಅದನ್ನ ಯಾಕೆ ನೀನು ನಿನ್ನ ಹತ್ರ ಇರ್ತಕ್ಕಂಥ ಬುಕ್ಕಲ್ಲಿ ಹುಡುಕ್ಬಾರ್ದು? ವೈ ಡೋಂಟ್ ಯು ಓಪನ್ ಅಂಡ್ ಸಿ ಯುವರ್ ನೋಟ್ಬುಕ್. ನಿನ್ನ ಕಡೆ ಒಂದು ಶಬ್ದಗಳ ಒಂದು ಬುಕ್ ಇದೆ ತಾನೆ, ಪುಸ್ತಕ ಇದೆ ತಾನೆ, ಆ ಪುಸ್ತಕ ತೆಗೆದು ಇದಕ್ಕೆ ಏನಂತ ಕರೀತಾರೆ, ಶಬ್ದವನ್ನ ಯಾಕೆ ಹುಡುಕ್ಬಾರ್ದು ನೀನು? ಸ್ಪ್ರಿಂಗ್ ಕ್ಲೀನಿಂಗ್ಗೆ ಸರಿಯಾಗಿರ್ತಕ್ಕಂಥ ಶಬ್ದನ ನೀನು ನಿನ್ನ ಬುಕ್ಕಲ್ಲಿ ಪುಸ್ತಕದಲ್ಲಿ ಯಾಕೆ ಹುಡುಕ್ಬಾರ್ದು ಅಂತ ಕ್ಯಾರಿ ಹೇಳ್ತಾನೆ. ವೈ ಡೋಂಟ್ ಯು ಲುಕ್ ಇನ್ ಯುವರ್ ನೋಟ್ಬುಕ್. ನಿನ್ನ ಹತ್ರ ಪುಸ್ತಕ ಇದೆಯಲ್ಲ, ತೆಗೆದು ನೋಡಲ್ಲ ಅದರಲ್ಲಿ ಏನಿದೆ. ಓಕೆ, ವೈ ಡೋಂಟ್ ಯು ಲುಕ್ ಇನ್ ಯುವರ್ ನೋಟ್ಬುಕ್. ಸೇ ಕ್ಯಾರಿ, ದೇರ್ ಮೈಟ್ ಬಿ ಸಮಥಿಂಗ್ ಯೂಸ್ಫುಲ್ ದರ್. ಬಹುಶಃ ನಿನ್ನ ಪುಸ್ತಕದಲ್ಲೇ ನಿನಗೆ ಉಪಯೋಗವಾಗುವಂತ ಕೆಲವೊಂದು ಶಬ್ದಗಳು ಸಿಗಬಹುದು. ನಿನ್ನ ಪುಸ್ತಕದಲ್ಲಿ ಬಹಳಷ್ಟು ಶಬ್ದಗಳಿದ್ದಾವೆ, ಅದನ್ನ ಓಪನ್ ಮಾಡಿ ನೋಡು. ಅದಕ್ಕೆ ಸ್ಪ್ರಿಂಗ್ ಕ್ಲೀನಿಂಗ್ಗೆ ಏನಂತ ಕರೀತಾರೆ, ಬಹುಶಃ ನಿನಗೆ ಆ ಶಬ್ದ ಆ ಮೀನಿಂಗ್ ಸಿಗ್ಬಹುದು, ಇನ್ನೊಂದು ಶಬ್ದ ಅದಕ್ಕೆ ಸಿಗ್ಬಹುದು. ಅದ್ರ ಜೊತೆಗೆ ಆ ಪುಸ್ತಕದಿಂದ ನಿನಗೆ ಬಹಳಷ್ಟು ಸಹಾಯವಾಗಬಹುದು, ಓದಲಿಕ್ಕೆ ಹೊಸ ಹೊಸ ಶಬ್ದಗಳನ್ನು ಕಲಿಯೋದಕ್ಕೆ ನಿನಗೆ ಸಹಾಯವಾಗಬಹುದು ಅಂತ ಕ್ಯಾರಿ ಹೇಳ್ತಾರೆ. ವೈ ಡೋಂಟ್ ಯು ಲುಕ್ ಇನ್ ಯುವರ್ ನೋಟ್ಬುಕ್. ಸೇಡ್ ಕ್ಯಾರಿ, ದೇರ್ ಮೈಟ್ ಬಿ ಸಮಥಿಂಗ್ ಯೂಸ್ಫುಲ್ ದೇರ್. ಯೂಸ್ಫುಲ್, learning, useful, ಯೂಸ್ಫುಲ್. ಓಕೆ, ಅವ್ನು ಹೇಳ್ತಾನೆ ನಿನ್ನ ಹತ್ರ ಪುಸ್ತಕ ಇದೆಯಲ್ಲ ಅದನ್ನ ತೆಗೆದು ನೋಡು. ಮೇ ಬಿ ಅದರಲ್ಲಿ ನಿನಗೆ ಒಂದು ಹೊಸ ಶಬ್ದ ಸಿಗ್ಬೋದು. ಸ್ಪ್ರಿಂಗ್ ಕ್ಲೀನಿಂಗ್ಗೆ ಇನ್ನೊಂದು ಶಬ್ದ ನಿನಗೆ ಸಿಗ್ಬೋದು, ಅದ್ರ ಜೊತೆಗೆ ಬೇರೆ ಬೇರೆ ಶಬ್ದಗಳು ಕೂಡ ನಿನಗೆ ಸಿಗ್ಬಹುದು. ನಿನ್ನ ಪುಸ್ತಕದಲ್ಲ ತೆಗೆದು ನೋಡು ಅಂತ ಕ್ಯಾರಿ ಹೇಳ್ತಾನೆ. ನೆಕ್ಸ್ಟ್, ಮಿಸ್ ಪ್ರೈಸ್ ಟುಕ್ ಔಟ್ ಹರ್ ಲಿಟಲ್ ನೋಟ್ಬುಕ್ ಅಂಡ್ ಟರ್ನ್ ದ ಪೇಜಸ್. ಅವಳು ಏನ್ ಮಾಡ್ತಾಳೆ, ಹೌದಲ್ಲ ನನ್ನ ಹತ್ರ ಒಂದು ಪುಸ್ತಕ ಇದೆಯಲ್ಲ ದೊಡ್ಡದಾಗಿರ್ತಕ್ಕಂಥ, ಅದರಲ್ಲಿ ಹುಡುಕ್ತೀನಿ ನಾನು ಶಬ್ದವನ್ನು ಅಂತ ಹೇಳಿ ಶಿ ಟುಕ್ ಔಟ್ ಹರ್ ನೋಟ್ಬುಕ್ ಅಂಡ್ ಟರ್ನ್ ದ ಪೇಜಸ್. ಪುಸ್ತಕವನ್ನು ತಗೊಂಡು ಪೇಜಸ್ನ ತಿರುಗುತ್ತಾಳೆ. ಈ ರೀತಿ ಟರ್ನ್ ಅಂದ್ರೆ ತಿರುವು. ಲೈಕ್ ದಿಸ್ ಶಿ ಸ್ಟಾರ್ಟೆಡ್ ಟರ್ನಿಂಗ್ ದ ಪೇಜಸ್ ಲೈಕ್ ದಿಸ್. ಓಕೆ, ಶಿ ಟುಕ್ ಔಟ್ ಹರ್ ಲಿಟಲ್ ನೋಟ್ಬುಕ್ ಅಂಡ್ ಟರ್ನ್ ದ ಪೇಜಸ್. ನೋಟ್ಬುಕ್. ಬೇಗ ತನ್ನ ಪುಸ್ತಕವನ್ನು ತಗೊಂಡು ಅದರಲ್ಲಿರ್ತಕ್ಕಂಥ ಪೇಜ್ನ ಫಾಸ್ಟ್ ಆಗಿ ತಿರುಗ್ತಾ ಇರ್ತಾಳೆ ಈ ರೀತಿ. ಶಿ ಟರ್ನ್ ದ ಪೇಜಸ್. ಐ ಡೋಂಟ್ ಥಿಂಕ್ ಸೊ ಶಿ ಸೆಡ್. ಈ ರೀತಿ ಟರ್ನ್ ಮಾಡ್ತಾ ನೋಡಿ, ಅಯ್ಯೋ ನನಗೆ ಸಿಗೋಲ್ಲ ಅನ್ಸುತ್ತೆ ಆ ಶಬ್ದ. ಐ ಡೋಂಟ್ ಥಿಂಕ್ ಸೊ ಶಿ ಸೆಡ್. ಈ ರೀತಿ ಬೇಗ
ತಿರುಗಿ ಸರಿಯಾಗಿ ನೋಡ್ದೇನೆ ಸುಮ್ಮನೆ ಪೇಜ್ ಟರ್ನ್ ಮಾಡಿ ಏನ್ ಮಾಡ್ತಾಳೆ, ಅದನ್ನ ಬಿಟ್ಟು ಅಯ್ಯೋ ನನಗೆ ಸಿಗಲ್ಲ ಅನ್ಸುತ್ತೆ ಆ ಶಬ್ದ ಅಂತ ಹೇಳ್ತಾಳೆ. ಓಕೆ, ಐ ಡೋಂಟ್ ಥಿಂಕ್ ಸೊ ಶಿ ಸೆಡ್. ನೌ ಲೆಟ್ ಮೀ ಸಿ ಸ್ಪೆಲ್ಸ್ ಫಾರ್ ಮೇಕಿಂಗ್ ಥಿಂಗ್ಸ್ ಸ್ಮಾಲ್. ಅದು ಶಬ್ದ ಅಂತೂ ಸಿಗ್ತಾ ಇಲ್ಲ, ಹೋಗ್ಲಿ ಬಿಡು. ಲೆಟ್ ಮೀ ಸಿ ಸ್ಪೆಲ್ಸ್ ಫಾರ್ ಮೇಕಿಂಗ್ ದ ಥಿಂಗ್ಸ್ ಸ್ಮಾಲ್. ಹೋಗ್ಲಿ, ವಸ್ತುಗಳನ್ನ ಚಿಕ್ಕದಾಗಿ ಮಾಡೋಕೆ ಏನಂತ ಕರೀತಾರೆ ಅಂತ ನಾನು ನನ್ನ ಬುಕ್ಕಲ್ಲಿ ಹುಡುಕ್ತೀನಿ ಬಿಡು. ಆ ಶಬ್ದ ಅಂತೂ ಸಿಗ್ತಾ ಇಲ್ಲ. ಶಿ ಟರ್ನ್ ದ ಪೇಜಸ್, ಶಿ ಟುಕ್ ಹರ್ ನೋಟ್ಬುಕ್ and she started turning her pages and she left it and she told, I don't think so. ಅಯ್ಯೋ ಎಲ್ಲ ಪೇಜಸ್ ನೋಡ್ಬಿಟ್ಟೆ, ನನಗೆ ಆ ಶಬ್ದ ಸಿಗ್ತಾ ಇಲ್ಲ, ಮೇ ಬಿ ಸಿಗಲ್ಲ ಅನ್ಸುತ್ತೆ. ಹೋಗ್ಲಿ, ನಾನು ಯಾಕೆ ಇನ್ನೊಂದು ಶಬ್ದ ಹುಡುಕ್ಬಾರ್ದು? ಯಾವ ಶಬ್ದ ಅಂದ್ರೆ, ಯಾವುದೇ ವಸ್ತು ಇರ್ಲಿ ಅದನ್ನ ಚಿಕ್ಕದಾಗಿ ಮಾಡೋಕೆ ಏನಂತ ಹೇಳ್ತಾರೆ? ಏನಂತ ಹೇಳ್ತಾರೆ? ಆ ಶಬ್ದವನ್ನ ನಾನು ಹುಡುಕ್ತೀನಿ. ಓಕೆ ಅಂತ ಅವರು ಹೇಳ್ತಾರೆ. ನಾವು ಲೆಟ್ ಮೀ ಸಿ ಸ್ಪೆಲ್ಸ್ ಫಾರ್ ಮೇಕಿಂಗ್ ದ ಥಿಂಗ್ಸ್ ಸ್ಮಾಲ್, ಸ್ಪೆಲ್ಸ್ ಫಾರ್ ಮೇಕಿಂಗ್ ದ ಥಿಂಗ್ಸ್ ಬಿಗ್. ದೊಡ್ಡದಾಗಿರ್ತಕ್ಕಂಥ ವಸ್ತುಗಳನ್ನ ಚಿಕ್ಕದಾಗಿ ಮಾಡೋಕೆ ಏನ್ ಹೇಳ್ತಾರೆ? ಚಿಕ್ಕದಾಗಿರ್ತಕ್ಕಂಥ ವಸ್ತುಗಳನ್ನ ದೊಡ್ಡದಾಗಿ ಮಾಡೋಕೆ ಏನ್ ಹೇಳ್ತಾರೆ? ಅದೆಲ್ಲ ನನಗೆ ಗೊತ್ತೇ ಇಲ್ಲ. ಈ ಪುಸ್ತಕದಲ್ಲಿ ನಾನು ಅದನ್ನ ಹುಡುಕ್ತೀನಿ. ದೊಡ್ಡದಾಗಿರ್ತಕ್ಕಂಥ ಪುಸ್ತಕಗಳನ್ನ ಚಿಕ್ಕದಾಗಿ ಮಾಡೋಕೆ ಏನಂತ ಹೇಳ್ತಾರೆ ನನಗೆ ಗೊತ್ತಿಲ್ಲ, ನಾ ಈ ಪುಸ್ತಕದಲ್ಲಿ ಹುಡುಕ್ತೀನಿ. ಅಂಡ್ ಚಿಕ್ಕದಾಗಿರ್ತಕ್ಕಂಥ ವಸ್ತುಗಳನ್ನ ದೊಡ್ಡದಾಗಿ ಮಾಡೋಕೆ ಏನ್ ಹೇಳ್ತಾರೆ ಅದು ಕೂಡ ನನಗೆ ಗೊತ್ತಿಲ್ಲ, ನಾನು ಈ ಪುಸ್ತಕದಲ್ಲಿ ಹುಡುಕ್ತೀನಿ. ಶಿ ವಾಸ್ ಟೆಲ್ಲಿಂಗ್ ಲೈಕ್ ದಿಸ್. ಶಿ ಟರ್ನ್ಡ್ ಅ ಫ್ಯೂ ಮೋರ್ ಪೇಜಸ್. ಅಷ್ಟು ಹೇಳಿ ಇನ್ನೂ ಸ್ವಲ್ಪ ಪೇಜ್ಗಳನ್ನ ಅವರು ಟರ್ನ್ ಮಾಡ್ತಾರೆ, ತಿರುಗ್ತಾರೆ. ಓಕೆ, ಸ್ಪೆಲ್ಸ್ ಟು ಮೇಕ್ ಥಿಂಗ್ಸ್ ಮೂವ್ ಆಲ್ ಬೈ ದೆಮ್ಸೆಲ್ವ್ಸ್. ವಾಟ್ ಅಬೌಟ್ ದಿಸ್? ಸ್ವಲ್ಪ ಪೇಜ್ ಟರ್ನ್ ಮಾಡಿ ನೋಡ್ತಾಳೆ, ಅಲ್ಲಿ ಒಂದು ಹೆಡ್ಡಿಂಗ್ ಬರೆದಿರುತ್ತೆ. ಏನಂದ್ರೆ, ಸ್ಪೆಲ್ಸ್ ಟು ಮೇಕ್ ಥಿಂಗ್ಸ್ ಮೂವ್. ಸ್ಪೆಲ್ಸ್ ಟು ಮೇಕ್ ಥಿಂಗ್ಸ್ ಮೂವ್ ಅಂದ್ರೆ ಅವಳು ಏನ್ ಹೇಳ್ತಾರೆ? ಸೊ ಸ್ಪೆಲ್ಸ್ ಟು ಮೇಕ್ ಥಿಂಗ್ಸ್ ಮೂವ್. ವಿಚ್ ಅಂದ್ರೆ ಪಿಶಾಚಿ ಹತ್ರ, ದೇವದ ಹತ್ರ ಏನಿರುತ್ತೆ? ಅವಳ ಹತ್ರ ಒಂದು ಮ್ಯಾಜಿಕ್ ಮಾಡುವಂತ ಒಂದು ಪವರ್ ಇರುತ್ತೆ. ಅವಳು ಮ್ಯಾಜಿಕ್ ಕಲಿತಾ ಇರ್ತಾಳೆ. ಓಕೆ, ಹಿಯರ್ ಶಿ ಈಸ್ ಅ ವಿಚ್ ಮೀನ್ಸ್ ಶಿ ಈಸ್ ಅ ಮ್ಯಾಜಿಷಿಯನ್. ಅವಳು ನಿಜವಾಗ್ಲಿಯೂ ಕೂಡ ಒಂದು ದೆವ್ವ. ಓಕೆ, ಸೊ ಹಿಯರ್ ಅವಳು ಮ್ಯಾಜಿಕ್ ಮಾಡೋದನ್ನ, ಜಾದು ಮಾಡೋದನ್ನ ಕಲಿತಾ ಇರ್ತಾಳೆ. ಅದಕ್ಕೆ ಆ ಪುಸ್ತಕದಲ್ಲಿ ಅವಳು ಏನೇನು ಹುಡುಕ್ತಾ ಇರ್ತಾಳೆ ಅಂದ್ರೆ, ಚಿಕ್ಕದಾಗಿರ್ತಕ್ಕಂಥ ವಸ್ತುವನ್ನ ದೊಡ್ಡದಾಗಿ ಮಾಡೋದು. ಅದಕ್ಕೆ ಏನಂತ ಹೇಳಬೇಕು? ಸ್ವಲ್ಪ ಮಂತ್ರಗಳನ್ನ ಹೇಳಿದ್ರೆ ತಾನೇ ಅದು ಆಗೋದು. ಆ ಮಂತ್ರಗಳನ್ನ ಹುಡುಕ್ತಾ ಇದ್ದವಳು. ಓಕೆ, ಈಗ ಸಣ್ಣದಾಗಿರ್ತಕ್ಕಂಥ ಒಂದು ಶಬ್ದ, ಒಂದು ವಸ್ತು ಇದ್ರೆ ಅದನ್ನ ದೊಡ್ಡದಾಗಿ ಮಾಡೋದು. ಓಕೆ, ಫಾರ್ ಎಕ್ಸಾಂಪಲ್, ಇದು ಒಂದು ಸಣ್ಣದಾಗಿರ್ತಕ್ಕಂಥ ಚಾಕ್ ಅಂತ ಇಟ್ಕೊಳ್ಳಿ. ಈ ಸಣ್ಣದಾಗಿರ್ತಕ್ಕಂಥ ಒಂದು ಚಾಕ್ನ ದೊಡ್ಡದಾಗಿ ಮಾಡ್ಬೇಕಂದ್ರೆ ಏನಂತ ಹೇಳಬೇಕು? ಅದಕ್ಕೆ ಆ ಒಂದು ಶಬ್ದಗಳನ್ನ ಅವಳು ಹುಡುಕ್ತಾ ಇರ್ತಾಳೆ. ಅಂಡ್ ದಿಸ್ ಇಸ್ ಅ ವೆರಿ ಬಿಗ್ ಬುಕ್ ಅಥವಾ ಬಿಗ್ ಬ್ಲ್ಯಾಕ್ ಬೋರ್ಡ್. ದೊಡ್ಡದಾಗಿರ್ತಕ್ಕಂಥ ಬ್ಲ್ಯಾಕ್ ಬೋರ್ಡ್ ನ ಚಿಕ್ಕದಾಗಿ ಮಾಡೋಕೆ ಏನಂತ ಹೇಳಬೇಕು? ಯಾವ ಮಂತ್ರನ ಊದಬೇಕು ಹೇಳಬೇಕು ಅಂತನ ಅದನ್ನು ಕೂಡ ಅವಳು ಆ ಬುಕ್ಕಿಂದ ಕಲಿತಾ ಇರ್ತಾಳೆ, ಹುಡುಕ್ತಾ ಇರ್ತಾಳೆ. ಹುಡುಕ್ಬೇಕಾದ್ರೆ ಪೇಜ್ ಟರ್ನ್ ಮಾಡ್ತಾ ಇರ್ತಾಳೆ. ಅಲ್ಲಿ ಅವಳಿಗೆ ಒಂದು ಶಬ್ದ, ಒಂದು ಹೆಡ್ಡಿಂಗ್ ಸಿಗುತ್ತೆ. ಏನಂದ್ರೆ, ಶಬ್ದಗಳು. ಯಾವ ಶಬ್ದಗಳು ಅಂದ್ರೆ, ವಸ್ತುಗಳನ್ನ ಇಲ್ಲಿಂದ ಅಲ್ಲಿಗೆ ಮೂವ್ ಆಗೋ ಹಾಗೆ ಮಾಡುವುದು, ನಡೆಯುವ ಹಾಗೆ ಮಾಡುವುದು. ವಸ್ತುಗಳನ್ನ ಇಲ್ಲಿಂದ ಅಲ್ಲಿಗೆ ಚಲಿಸೋ ಹಾಗೆ ಮಾಡೋಕೆ ಯಾವ ಮಂತ್ರನ ಹೇಳಬೇಕು ಅಂತ ಆ ಒಂದು ಹೆಡ್ಡಿಂಗ್ ಮತ್ತು ಆ ಮಂತ್ರ ಅಲ್ಲಿರುತ್ತೆ. ಓಕೆ, ದ ಸ್ಪೆಲ್ ಟು ಮೇಕ್ ಥಿಂಗ್ಸ್ ಮೂವ್ ಆಲ್ ಬೈ ದೆಮ್ಸೆಲ್ವ್ಸ್. ವಸ್ತುಗಳು ತಾವೇ ಚಲಿಸೋ ಹಾಗೆ ಮಾಡೋಕೆ. ಈಗ ಬ್ಲ್ಯಾಕ್ ಬೋರ್ಡ್, ಐ ವಿಲ್ ಟೆಲ್ ಟು ದ ಬ್ಲ್ಯಾಕ್ ಬೋರ್ಡ್, ಹೇ ಯು ಗೋ ಅಂಡ್ ವಾಕ್. ಈ ಬ್ಲ್ಯಾಕ್ ಬೋರ್ಡ್ ತಾನೇ ಹೋಗಿ ಇಲ್ಲಿಂದ ಅಲ್ಲಿಗೆ ಇಲ್ಲಿಗೆ ಈ ರೀತಿ ಚಲಿಸಬೇಕಾದ್ರೆ ಯಾವ ಒಂದು ಮಂತ್ರನ ಹೇಳಬೇಕು ಅಂತ ಅವಳಿಗೆ ಎಲ್ಲಿ ಸಿಗುತ್ತೆ. ಅಂದ್ರೆ ಬ್ಲ್ಯಾಕ್ ಬೋರ್ಡ್ ಅಷ್ಟೇ ಅಲ್ಲ, ಅಲ್ಲಿರ್ತಕ್ಕಂಥ ಎಲ್ಲಾ ವಸ್ತುಗಳು ತಾವೇ ತಮ್ಮಷ್ಟಕ್ಕೆ ತಾವೇ ಚಲಿಸ್ತಾ ಇರಬೇಕು. ಆ ರೀತಿ ಮಾಡೋಕೆ ಅವಳಿಗೆ ಮಂತ್ರ ಬೇಕು.
ಆ ಮಂತ್ರನ ಆ ಒಂದು ಪೇಜಲ್ಲಿ ಬರೆದಿರುತ್ತೆ. ಅದನ್ನ ನೋಡಿ ಅವಳು ಹೇಳ್ತಾಳೆ, ವಾಟ್ ಅಬೌಟ್ ದಿಸ್? ಅಯ್ಯೋ, ಇಲ್ಲಿ ನೋಡು, ವಸ್ತುಗಳನ್ನ ಚಲಿಸೋ ಹಾಗೆ ಮಾಡುವಂತ ಒಂದು ಮಂತ್ರ ಇದೆ, ಇಲ್ಲಿ ನೋಡು, ವಾಟ್ ಅಬೌಟ್ ದಿಸ್? ಇದನ್ಯಾಕೆ ನಾನು ಕಲಿಬಾರ್ದು ಅಂತ ಮಿಸ್ ಪ್ರೈಸ್ ಹೇಳ್ತಾರೆ. A spell to clean things quickly. Now that might do. Eagerly Miss Price read the spell. Next ಏನ್ ಮಾಡ್ತಾಳೆ, ಇದು ಅದನ್ನ ಮಂತ್ರನ ನೋಡ್ತಾಳೆ. ಆ ಮಂತ್ರ ಹೇಳಿದ ತಕ್ಷಣನೇ ಏನಾಗ್ತಾ ಇರುತ್ತೆ, ಅಲ್ಲಿರ್ತಕ್ಕಂಥ ಎಲ್ಲಾ ವಸ್ತುಗಳು ತಾವೇ ಚಲಿಸ್ತಾ ಇರ್ತವೆ, ತಮ್ಮಷ್ಟಕ್ಕೆ ತಾವೇ ಚಲಿಸ್ತಾ ಇರ್ತಾರೆ. ಮತ್ತೆ ಪೇಜ್ ಟರ್ನ್ ಮಾಡ್ತಾಳೆ, ಟರ್ನ್ ಮಾಡಿ ನೋಡ್ತಾಳೆ, ಅಲ್ಲಿ ಅವಳಿಗೆ ಸಿಗುತ್ತೆ, ತಾನೇನ್ ಹುಡುಕ್ತಿರ್ತಾಳಲ್ಲ ಅದು ಆ ವರ್ಡ್ ಸಿಗುತ್ತೆ. ಯಾಕಂದ್ರೆ ಮನೆ ಕ್ಲೀನ್ ಮಾಡಬೇಕಾಗಿರುತ್ತೆ, ಬಹಳಷ್ಟು ಧೂಳ ಇರುತ್ತೆ ಮನೆಯಲ್ಲಿ, ಎಲ್ಲಿ ನೋಡಿದ್ರು ಧೂಳ, ಎಲ್ಲಿ ನೋಡಿದ್ರು ಜಾಗ. ಹೇಗೆ ಕ್ಲೀನ್ ಮಾಡಬೇಕು? ಅವಳಿಂದ ಇಲ್ಲ, ಅವಳು ಒಬ್ಬ ವಿಚ್, ಹೌದಾ? ಅವಳ ಹತ್ರ ಮ್ಯಾಜಿಕ್ ಮಾಡುವಂತ ಪವರ್ ಇರುತ್ತೆ, ಜಾದೂ ಮಾಡುವಂತ. ಅವಳು ಏನ್ ಮಾಡ್ಬೇಕಂತ ಇರ್ತಾಳೆ, ಮ್ಯಾಜಿಕ್ ಇಂದ ತನ್ನ ಹತ್ರ ಇರ್ತಕ್ಕಂಥ ಶಕ್ತಿಯಿಂದಲೇ ಇಲ್ಲೇ ನಿಂತ್ಕೊಂಡು ಎಲ್ಲ ಮನೆಯೇ ಸ್ವಚ್ಛ ಮಾಡ್ಬೇಕಂತ ಇರ್ತಾಳೆ ಅವಳು. ಆದ್ರೆ ಆ ಸ್ವಚ್ಛ ಮಾಡೋಕೆ ಏನ್ ಮಂತ್ರನ ಹೇಳ್ಬೇಕು ಅವಳಿಗೆ ಗೊತ್ತಿರ್ಲಿಲ್ಲ. ಅದೇ ಮಂತ್ರನ ಇಲ್ಲಿ ಈ ಬುಕ್ಕಲ್ಲಿ ಹುಡುಕ್ತಾ ಇರ್ತಾಳೆ. ಲಾಸ್ಟಿಗೆ ಅವಳಿಗೆ ಸಿಗುತ್ತೆ, ಅ ಸ್ಪೆಲ್ ಟು ಕ್ಲೀನ್ ಥಿಂಗ್ಸ್ ಕ್ವಿಕ್ಲಿ. ಪೇಜ್ ಟರ್ನ್ ಮಾಡಿ ನೋಡ್ತಾಳೆ, ಅಲ್ಲಿ ಅವಳಿಗೆ ಸಿಗುತ್ತೆ, ಅ ಸ್ಪೆಲ್ ಟು ಕ್ಲೀನ್ ದ ಥಿಂಗ್ಸ್ ಕ್ವಿಕ್ಲಿ. ಮಂತ್ರ, ಯಾವ ಮಂತ್ರ ಅಂದ್ರೆ ಮನೇನ ಬಹಳ ವೇಗವಾಗಿ ಸ್ವಚ್ಛ ಮಾಡುವಂತಹ ಮಂತ್ರ ಸಿಗುತ್ತಲ್ಲ. ಅವಳು ಬಹಳ ಖುಷಿ ಆಗ್ಬಿಡ್ತಾಳೆ, ಓ ಸಿಕ್ತು, ನಾನೇನು ಹುಡುಕ್ತಾ ಇದ್ದೆ ಅದೇ ಸಿಕ್ತು. ಈಗರ್ಲಿ ಮಿಸ್ ಪ್ರೈಸ್ ರೆಡ್ ದ ಸ್ಪೆಲ್. ಬೇಗ, ಅಯ್ಯೋ ನಾನೇನು ಹುಡುಕ್ತಾ ಇದ್ದೆ ಅದೇ ನನಗೆ ಸಿಕ್ತು ಅಂತ ಹೇಳಿ ಅದನ್ನ ಬೇಗ 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 ಓದ್ಬಿಡ್ತಾಳೆ ಮಂತ್ರನ. ಓಕೆ, ಈಗರ್ಲಿ. Eagerly she or Miss Price read the spell. ಅವಳು ಆ ಮಂತ್ರನ ಜಲ್ದಿ ಓದೋಕೆ ಸ್ಟಾರ್ಟ್ ಮಾಡ್ತಾಳೆ. ಆವಾಗ ಕ್ಯಾನ್ ಯು ಡೂ ಇಟ್ ಆಸ್ಕ್ಡ್ ಪಾಲ್ ಎಕ್ಸೈಟೆಡ್ಲಿ. ಆವಾಗ ಅವಳು ಇನ್ನೇನು ಓದ್ತಾ ಇರ್ತಾಳಲ್ಲ, ಆವಾಗ ಪಾಲ್ ಅವನು ಕೇಳ್ತಾನೆ, ಕ್ಯಾನ್ ಯು ಡೂ ಇಟ್? ಓಯ್, ನಿನಗೆ ಓದಕ್ ಬರುತ್ತೆ ತಾನೆ? ಸರಿಯಾಗಿ ಓದ್ಬೇಕು, ಅದು ಮಂತ್ರನ ಸರಿಯಾಗಿ ಓದಿದ್ರೆ ಅಷ್ಟೇ ಅದು ಕೆಲಸ ಮಾಡೋದು, ಇಲ್ಲಂದ್ರೆ ಮಾಡಲ್ಲ. ತಪ್ಪಾಗಿ ಓದಿದ್ರೆ ಅದು ಬೇರೆನೇ ಕೆಲಸ ಮಾಡುತ್ತೆ. ಸರಿಯಾಗಿ ಓದಕ್ಕೆ ಬರುತ್ತೆ ತಾನೆ? ಕ್ಯಾನ್ ಯು ಡೂ ಇಟ್? ನಿನ್ನಿಂದ ಆಗುತ್ತೆ ತಾನೆ ಮ್ಯಾಜಿಕ್ ಮಾಡೋಕೆ ಅಂತ ಪಾಲ್ ಕೇಳ್ತಾನೆ. ಎಕ್ಸೈಟೆಡ್ಲಿ, ಬಹಳ ಉತ್ಸುಕತೆಯಿಂದ ಕೇಳ್ತಾನೆ. ಪಾಲ್ ಅದನ್ನ ನೋಡಿ ಕೇಳ್ತಾನೆ, ಏನು ನಿನಗೆ ಸಿಕ್ತಾ? ಮಂತ್ರ ಸಿಕ್ತಾ? ಮನೇನ ಸ್ವಚ್ಛ ಮಾಡೋಕೆ ಹೇಳುವಂತ ಮಂತ್ರ ಸಿಕ್ತಾ? ನೀನು ಮಾಡಬಲ್ಲೆ? ಅದನ್ನ ಸರಿಯಾಗಿ ಓದ್ಬಲ್ಲೆಯಾ ಅಂತ ಅವನು ಬಹಳ ಉತ್ಸುಕತೆಯಿಂದ ಕೇಳ್ತಾನೆ. ಯಾರಿಗೆ? ಮಿಸ್ ಪ್ರೈಸ್. ಓಕೆ, ಸೊ ಹಿಯರ್ ದ ವರ್ಡ್ಸ್ ಆರ್ ಕಾಟೇಜ್, ಸೈಡ್, ಲಿಟಲ್, ಸ್ಪ್ರಿಂಗ್, ಸನ್ಶೈನ್, ವಿಂಡೋಸ್, cobweb, which, advantage, learning, useful, notebook, eagerly, excitedly. These are the keywords. You practice these keywords, each keywords for the 5 times, and practice these words, and also write these in your HW notes. Fine. Now what will going to happen next? ಅವಳಿಗೆ ಮಂತ್ರ ಸಿಕ್ತು, ಮನೆ ಸ್ವಚ್ಛ ಮಾಡುವಂತ ಒಂದು ಮಂತ್ರ ಸಿಕ್ತು. ಈಗ ನೆಕ್ಸ್ಟ್ ಅವಳು ಓದ್ತಾ ಇರ್ತಾಳೆ, ನೆಕ್ಸ್ಟ್ ಏನಾಗುತ್ತೆ? ಆ ಮಂತ್ರನ ಹೇಳಿದ ತಕ್ಷಣ ಏನಾಗುತ್ತೆ, ಏನೇನು ಚೇಂಜಸ್ ಆಗುತ್ತೆ ಅದನ್ನು ನಾವು ನೆಕ್ಸ್ಟ್ ನೋಡೋಣ. ವಾಟ್ ವಿಲ್ ಗೋಯಿಂಗ್ ಟು ಹ್ಯಾಪನ್ ನೆಕ್ಸ್ಟ್? ನೌ ಶಿ ವಾಸ್ ಅಬೌಟ್ ಟು ರೀಡ್ ದ ಸ್ಪೆಲ್, ಅಂಡ್ ವಾಟ್ ವಿಲ್ ಗೋಯಿಂಗ್ ಟು ಹ್ಯಾಪನ್